ಅಂಕೋಲಾ ತಾಲೂಕಿನ ಶಿರ್ಗುಳಿಯ ಶ್ರೀ ಕಾನದೇವಿ ದೇವಾಲಯದ ಜೀರ್ಣೋದ್ಧಾರ ಬಳಿಕ ಭಕ್ತರ ಸಂಖ್ಯೆ ಅಧಿಕಗೊಳ್ಳುತ್ತಿದ್ದು ಶೈಕ್ಷಣಿಕ ಪ್ರವಾಸದ ಮೂಲಕ ವಿದ್ಯಾರ್ಥಿಗಳು ಸಹ ಶ್ರೀದೇವಿಯ ದರ್ಶನ ಪಡೆಯುವಂತಾಗಿದೆ. ಅಂಕೋಲಾ ತಾಲೂಕಿನ ಶಿರುಕುಳಿಯ ಶ್ರೀ ಕಾನದೇವಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆದು ಸುಂದರ ದೇಗುಲದ ಲೋಕಾರ್ಪಣೆ ನಡೆದ ನಂತರ ದೇವಾಲಯ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರನ್ನು ಸೆಳೆಯುವ ಮೂಲಕ ಪ್ರಸಿದ್ಧಿ ಗಳಿಸಿದೆ. ಈ ವರ್ಷ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸಕ್ಕೂ ಶಿರುಕುಳಿಯ ಶ್ರೀ ಕಾನದೇವಿಯ ಸ್ಥಾನ ಉತ್ತಮ ಅವಕಾಶವನ್ನು ಸೃಷ್ಟಿಸಿದೆ. ಈಗಾಗಲೇ ಬೆಳಾಬಂದರ, ಶಿರುಕುಳಿ, ಶೇಡಿಕುಳಿ, ಪಳ್ಳಿಕೇರಿ ಮತ್ತು ಬೆಳಂಬರ ಮೊದಲಾದ ಅಂಗನವಾಡಿಗಳ ಪುಟಾಣಿ ಮಕ್ಕಳು ಶ್ರೀ ಕಾನದೇವಿಯ ದೇವಾಲಯಕ್ಕೆ ಬಂದು ದೇವಾಲಯದ ಸುತ್ತಮುತ್ತಲಿನ ಪರಿಸರದಲ್ಲಿ ಆಡಿ ಕುಣಿದು ಖುಷಿಯಿಂದ ನಲಿದು ಮರಳಿದ್ದಾರೆ. ಸುತ್ತಮುತ್ತಲಿನ ಸುಂದರ ಪ್ರಶಾಂತ ವಾತಾವರಣ ಮಕ್ಕಳಿಗಷ್ಟೇ ಅಲ್ಲದೆ ಹಿರಿಯರನ್ನು ಮಂತ್ರಮುಗ್ಧಗೊಳಿಸುವಂತಿದೆ. ಭವ್ಯವಾಗಿ ನಿರ್ಮಾಣಗೊಂಡು ನಿಂತಿರುವ ಕಾನದೇವಿಯ ದೇವಾಲಯದ ಪ್ರಶಾಂತ ವಾತಾವರಣ ಮನಸ್ಸಿಗೆ ನೆಮ್ಮದಿ ಪೂರಕವಾಗಿದೆ. ಹಸಿರು ಕಾನನದ ನಡುವೆ ನೆಲೆ ನಿಂತ ಕಾನದೇವಿ ಸನ್ನಿಧಾನ ಹೆಸರೇ ಸೂಚಿಸುವಂತೆ ಹಸಿರು ಕಾನನದ ಸೊಬಗಿನ ತಾಣವಾಗಿದ್ದು ಶ್ರೀ ಶಾಂತಾದುರ್ಗಾ ದೇವಿಯ ಮೂಲಸ್ಥಾನ ಎಂದೇ ಹೇಳಲಾಗುವ ಕಾನದೇವಿಯ ಗುಡಿಯನ್ನು ಸ್ಥಳೀಯರು ಮತ್ತು ಭಕ್ತರ ಸಹಕಾರದೊಂದಿಗೆ ಜೀರ್ಣೋದ್ಧಾರ ಮಾಡಿ ಭವ್ಯ ದೇಗುಲದ ನಿರ್ಮಾಣ ಮಾಡಲಾಗಿದ್ದು ಆಕರ್ಷಕವಾಗಿ ನಿರ್ಮಾಣಗೊಂಡ ದೇವಾಲಯ ಪ್ರವಾಸಕ್ಕೆ ಯೋಗ್ಯ ತಾಣವಾಗಿ ಸೆಳೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರವಾಸ ಶಿರುಕುಳಿಯ ಶ್ರೀ ಕಾನದೇವಿಯ ದೇವಾಲಯದ ಪರಿಸರದಲ್ಲಿ ನಡೆಯುವ ನಿರೀಕ್ಷೆ ಮೂಡುವಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.